ನಾನು, ನಂದು, ನನ್ನಿಂದ, ನಾನಿದ್ದರೆ ಎಲ್ಲ ಎಂಬ ಅಹಂಕಾರ ತಲೆಗೆ ಏರಿಸಿಕೊಂಡವನಿಗೆ ಯಾವತ್ತೂ ತನ್ನ ತಪ್ಪಿನ ಅರಿವಾಗೋದೇ ಇಲ್ಲ ಸ್ನೇಹಿತರೆ. ಕೋಳಿ ಕೂಗಿದರೆ ಮಾತ್ರ ಬೆಳಗಾಗುತ್ತದೆ ಎಂದು ತಿಳಿದುಕೊಳ್ಳುವ ಮೊದಲು ಸಮಯ ಆಗಿದ್ದಕ್ಕೆ ಕೋಳಿ ಕೂಗಿದ್ದು ಎನ್ನುವ ವಾಸ್ತವ ಸತ್ಯ ತಿಳಿದುಕೊಳ್ಳೋನು ಜೀವನದಲ್ಲಿ ಗೆಲ್ತಾ ಹೋಗ್ತಾನೆ. ಹೌದು, ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸ್ತಾ ಹೋಗುತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಜೀವನ ಸಕಾರಾತ್ಮಕವಾದಂಥ ತಿರುವನ್ನು ಪಡ್ತಾ ಹೋಗುತ್ತೆ. ಅದೇ ನಾವು ನೆಗೆಟಿವ್ ಆಗಿ ನನ್ನಿಂದ ತುಂಬ ತಪ್ಪಾಗ್ತಾ ಇದೆ, ನಾನು ಯಾವುದೂ ಕೆಲಸ ಮಾಡಲು ಅರ್ಹಳಲ್ಲ, ಅಥವಾ ನಾನು ಯಾವಾಗಲೂ ನನ್ನ ಜೀವನದಲ್ಲಿ ಕಷ್ಟಗಳು ನನಗೆ ಹೆಚ್ಚಾಗಿದೆ ಎಂಬ ಒಂದು ಭಾವನೆಗಳನ್ನು ನಾವು ಹೆಚ್ಚು ಹೆಚ್ಚು ತಗೊಂಡ ಹಾಗೆ ನಮ್ಮ ಜೀವನದಲ್ಲಿ ಅವೆಲ್ಲವೂ ನಮ್ಮ ಸುತ್ತ ಆವರಿಸ್ತಾ ಹೋಗುತ್ತೆ. ಇದರಿಂದ ಕಷ್ಟಗಳನ್ನೇ ನಾವು ನೋಡಬೇಕಾಗತ್ತೆ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಾವು ಚಮತ್ಕಾರಿ ಸಂಖ್ಯೆಯ ಬಗ್ಗೆ ತಿಳಿಯಲಿದ್ದೇವೆ. ನಿಮ್ಮ ಯಾವುದೇ ಇಷ್ಟಾರ್ಥಗಳನ್ನು ನೆರವೇರಿಸಲು ಅಥವಾ ನೀವು ಯಾವುದೇ ಕಷ್ಟದಲ್ಲಿದ್ದರೆ ಆ ಕಷ್ಟದಿಂದ ಹೊರಬರಲು ಈ ಒಂದು ಸಂಖ್ಯೆ ಕೆಲಸ ಮಾಡ್ತಾ ಹೋಗುತ್ತೆ. ನಿಮಗೆ ಆಶ್ಚರ್ಯವಾಗುತ್ತೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ಸಂಖ್ಯೆಯನ್ನು ಕೆಲವು ದಿನಗಳ ಕಾಲ ಬಳಸಿ ನೋಡಿ. ಖಂಡಿತವಾಗಿಯೂ ಕೂಡ ಅತ್ಯಂತ ಮಿರಾಕಲ್ ಆದಂಥ ರಿಸಲ್ಟನ್ನು ನೀವು ಪಡಿತಾ ಹೋಗ್ತೀರಿ. ಹೌದು, ಇವತ್ತಿನ ದಿನ ನಾವು ಒಂದು ಏಂಜಲ್ ನಂಬರ್ ಬಗ್ಗೆ ಹೇಳಲಿದ್ದೇವೆ. ಇದು ಒಂದು ಅತ್ಯಂತ ಪವಿತ್ರವಾದಂತಹ ಸಂಖ್ಯೆ, ದೈವಿಕ ಸಂಖ್ಯೆ ಅಂತಾನೆ ಹೇಳಬಹುದು. ನಮ್ಮ ಸುತ್ತ ಹಲವಾರು ವಿಧದಲ್ಲಿ ನಾವು ಕೆಲವೊಂದು ಸಂಖ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನ್ಯೂಮರಾಲಜಿ ಪ್ರಕಾರ ಕೆಲವೊಂದು ಸಂಖ್ಯೆಗಳು ಕೂಡ ಕೆಲವೊಂದು ದೇವರಿಗೆ ಮತ್ತು ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹದ್ದು. ಆ ಸಂಖ್ಯೆಗಳ ಬಗ್ಗೆ ತಿಳಿದು ಅದನ್ನು ನಾವು ಪರ್ಟಿಕ್ಯುಲರ್ ಆಗಿ ನಮಗೆ ಇರ್ತಕ್ಕಂಥ ಸಮಸ್ಯೆಗೆ ತಕ್ಕ ಹಾಗೆ ನಾವು ಕೆಲವೊಂದು ಸಂಖ್ಯೆಗಳನ್ನು ಬಳಸೋದ್ರಿಂದ ಆ ಒಂದು ಸಮಸ್ಯೆ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆಯೇ ಶುಕ್ರನ ಗುರುವಿನ ಆಶೀರ್ವಾದ ಪಡೆಯಲು ಈ ಒಂದು ಸಂಖ್ಯೆನ ನಾವು ಬಳಸಬಹುದು. ಜಗತ್ತಿನ ರಕ್ಷಕ, ಕರುಣಾಮಯಿ ಭಗವಂತ ಅವನೇ ಶಿವ. ಹೌದು, ಈ ಒಂದು ಸಂಖ್ಯೆ ಶಿವನಿಗೆ ಸಂಬಂಧಪಟ್ಟಂತಹದ್ದು. ಈ ಒಂದು ಸಂಖ್ಯೆಯನ್ನು ನಾವು ಪುರಾತನ ಕಾಲದಿಂದಲೂ ಬಳಸಲಾಗ್ತದೆ. ಅತ್ಯಂತ ಕರುಣಾಮಯಿಯಾಗಿರ್ತಕ್ಕಂಥ ಶಿವ ನಾವು ಏನೇ ಕೇಳಿದರೂ ತಕ್ಷಣ ಫಲವನ್ನು ಕೊಡ್ತಾನೆ. ಇಂತಹ ಒಂದು ಸಂಖ್ಯೆಯನ್ನು ನಿಮ್ಮ ಇಚ್ಛೆ ಪೂರ್ಣಗೊಳಿಸಿಕೊಳ್ಳಲು ಹಾಗೂ ನಿಮ್ಮ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಮತ್ತು ನಿಮ್ಮ ಒಂದು ಯಾವುದೇ ರೀತಿಯಾದಂತಹ ಒಂದು ಜಾಬ್ನ ವಿಚಾರವಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಪರ್ಸನಲ್ ಸಮಸ್ಯೆಗಳಿಗೆ ಕೂಡ ಈ ಒಂದು ಸಂಖ್ಯೆಯನ್ನು ನೀವು ಬಳಸಬಹುದು. ಹೌದು ಸ್ನೇಹಿತರೆ, ಅದುವೇ 786 ಕೇಳಿರಬಹುದು. ಇದೇನಿದು 786 ಅಂತ ಹೇಳಿ. ಆದರೆ ಇದರ ಹಿಂದೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಸ್ನೇಹಿತರೆ. ಯಾವುದೇ ಒಂದು ವಿಚಾರವನ್ನು ನಾವು ತಿಳಿದು ಬಳಸೋದ್ರಿಂದ ಅದರ ಒಂದು ಫಲವೂ ಕೂಡ ಹೆಚ್ಚಿನ ಪರಿಣಾಮಕಾರಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಅಲ್ಲದೆ ಈ ಒಂದು ಸಂಖ್ಯೆ ಎಲ್ಲಾದರೂ ಕಂಡರೆ ಅದು ಒಂದು ಅದೃಷ್ಟ ಎಂದು ಕೂಡ ಹೇಳಲಾಗ್ತದೆ. ಆದರೆ ಈ ಸಂಖ್ಯೆಯನ್ನು ನಾವು ಯಾವ ವಿಧದಲ್ಲಿ ಬಳಸಬೇಕು ಎಂಬುದನ್ನು ನೋಡೋದಾದ್ರೆ ಹಿಂದೂಷನು ನಾವು ಓಂನ ಒಂದು ಸಂಕೇತವಾಗಿ ಬಳಸಲಾಗ್ತದೆ. ಹೌದು, ನಾವು ಮೊದಲೇ ಹೇಳಿದಂತೆ ಈ ಒಂದು ಸಂಖ್ಯೆ ಶಿವನಿಗೆ ಸಂಬಂಧಪಟ್ಟಿರುವುದು. ಹಾಗಾಗಿ ಈ ಒಂದು ಸಂಖ್ಯೆಯನ್ನು ನಾವು ಓಂನ ರೀತಿಯಲ್ಲಿ ನಾವು ಬಳಸಬಹುದು. ಅಂದರೆ 786ನ ನಾವು ಪದೇ ಪದೇ ಹೇಳೋದ್ರಿಂದ, ಪದೇ ಪದೇ ಚಾಂಟಿಂಗ್ ಮಾಡೋದ್ರಿಂದ, ಪದೇ ಪದೇ ಹೇಳ್ತಾ ಹೋಗೋದ್ರಿಂದಲೂ ಕೂಡ ಇದರ ಒಂದು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು 786 ಇದರಲ್ಲಿ 7 ಒಂದು ಕೇತುವನ್ನು ಸೂಚನೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಆವಿಷ್ಕಾರಗಳನ್ನ, ಹೊಸ ರಿಸರ್ಚ್ಗಳನ್ನ ಪ್ರೇರೇಪಣೆ ಮಾಡ್ತಾ ಹೋಗುತ್ತೆ. ನಿಮ್ಮ ಯಾವುದೇ ಒಂದು ಸಮಸ್ಯೆಯಲ್ಲಿ ನೀವು ಒದ್ದಾಡ್ತಾ ಇದ್ರೆ ಆ ಒಂದು ಸಮಸ್ಯೆಯಿಂದ ಹೊರಬರಲು ಹೊಸ ದಾರಿಯನ್ನು ಈ ಒಂದು ಸಂಖ್ಯೆ ಹುಡುಕ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ 8 ಈ ಒಂದು ಸಂಖ್ಯೆಯಲ್ಲಿ ಬಳಸ್ತಕ್ಕಂತಹ 8 ಶನಿಯ ಸಂಖ್ಯೆ. ಇದು ಕರ್ಮ ಫಲದಾತನ ಸಂಖ್ಯೆ. ಅಂದ್ರೆ ನೀವು ಮಾಡಿರ್ತಕ್ಕಂಥ ಒಂದು ಕರ್ಮದ ಫಲವನ್ನು ನೀಡ್ತಕ್ಕಂತಹ ಒಂದು ಸಂಖ್ಯೆ ಇದಾಗಿರತ್ತೆ. ಹಾಗೂ ಈ ಒಂದು ಸಂಪತ್ತಿನ ಸಂಖ್ಯೆ ಅಂತಾನೆ ಹೇಳಬಹುದು. ಅದುವೇ 6 ಅಂದ್ರೆ 6. ಇದು ಒಂದು ಶುಕ್ರನ ಸಂಖ್ಯೆ. ಅಷ್ಟೇ ಅಲ್ಲದೆ ಒಂದು ಮಹಾಲಕ್ಷ್ಮಿಯ ಸಂಖ್ಯೆ ಕೂಡ ಆಗಿರುತ್ತೆ. ಈ ಒಂದು ಅದ್ಭುತ ಸಂಖ್ಯೆಗಳನ್ನು ಹೊಂದಿರತಕ್ಕಂತಹ ಈ ಒಂದು 786 ಅನ್ನ ನಾವು ಪ್ರತಿನಿತ್ಯ ಕೆಲವು ದಿನಗಳ ಕಾಲ ಸಂಕಲ್ಪಪೂರ್ವಕವಾಗಿ ಬಳಸೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಖಂಡಿತವಾಗಿ ಹೊರಗಡೆ ಬರಬಹುದು ಸ್ನೇಹಿತರೆ. ನಿಮ್ಮ ಒಂದು ಧನ, ಸಂಪತ್ತು, ಸಮೃದ್ಧಿ, ಕೀರ್ತಿ, ಐಶ್ವರ್ಯವನ್ನು ಸಾಮಾನ್ಯವಾಗಿ ಈ ಒಂದು ಸಂಖ್ಯೆ ನೀಡ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಧನ ಪ್ರಾಪ್ತಿ ಆಗಬೇಕು ಅನ್ನೋದಾದ್ರೆ ಇದರ ಒಂದು ಬಳಕೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಷ್ಟೇ. ನಿಮ್ಮ ಇಚ್ಛೆ ಅತ್ಯಂತ ಶೀಘ್ರವಾಗಿ ಪೂರ್ಣಗೊಳ್ಳಬೇಕು ಅನ್ನೋದಾದ್ರೆ ಈ ಒಂದು ಸಂಖ್ಯೆಯನ್ನು ನೀವು ಸರಿಯಾಗಿ ಬಳಸಲೇಬೇಕಾಗತ್ತೆ. ಅಷ್ಟೇ ಅಲ್ಲ, 786 ಟೋಟಲ್ ನಂಬರ್ ಕೂಡ 21 ಆಗಿರತ್ತೆ. ಅಂದರೆ 21. ಇದು ಒಂದು ಗುರುವಿನ ಒಂದು ಸಂಖ್ಯೆ ಆಗಿರತ್ತೆ. ಹೌದು, ವಿಷ್ಣು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸಂಖ್ಯೆ ಈ ಎಲ್ಲ ಕಾರಣಗಳಿಂದಲೂ ಕೂಡ ಈ ಒಂದು 786 ಅದ್ಭುತ, ಚಮತ್ಕಾರಿ, ಪವಿತ್ರ ಸಂಖ್ಯೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈ ಒಂದು ಸಂಖ್ಯೆಯನ್ನು ನಾವು ನಂಬಿಕೆಯಿಂದ ಬಳಸೋದ್ರಿಂದ ನೀವು ಯಾವುದೇ ಸಮಸ್ಯೆಯಲ್ಲಿ ಇರಲಿ ಆ ಎಲ್ಲ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು. ಸಮೃದ್ಧಿ ಹೆಚ್ಚಾಗಲು ಈ ಒಂದು ಪವಿತ್ರ ಸಂಖ್ಯೆಯನ್ನು ಬಳಸುವುದಾದರೂ ಹೇಗೆ ಎಂಬುದನ್ನು ನೋಡೋದಾದ್ರೆ ಮೊದಲು ನೀವು ಒಂದು ಪೇಪರ್ನಲ್ಲಿ ಅರಿಶಿಣದಿಂದ ಈ ಒಂದು ಸಂಖ್ಯೆಯನ್ನು ಬರೆದುಕೊಳ್ಬೇಕು. ಅಂದರೆ ನಿಮ್ಮ ಪರ್ಸಿನಲ್ಲಿ ಈ ಒಂದು ಸಂಖ್ಯೆಯನ್ನು ಬರೆದು ಇಟ್ಕೊಳ್ಳೋದ್ರಿಂದಲೂ ಕೂಡ ಪರ್ಸಿನಲ್ಲಿ ಯಾವಾಗಲೂ ಹಣ ಇರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸಂಖ್ಯೆಯನ್ನು ನೀವು ಒಂದು ಪೇಪರ್ನಲ್ಲಿ ಹಸಿರು ಬಣ್ಣದಲ್ಲಿ ಬರೆದು ಪ್ರತಿನಿತ್ಯ ನೀವು ಕೂರ್ತಕ್ಕಂತಹ ಜಾಗ ಅಥವಾ ನಿಮ್ಮ ಒಂದು
ಇಷ್ಟವಾದಂತಹ ಜಾಗದಲ್ಲಿ ಈ ಒಂದು ಪೇಪರಲ್ಲಿ ಬರೆದಿರ್ತಕ್ಕಂಥ ಸಂಖ್ಯೆಯನ್ನು ಅಂಟಿಸೋದ್ರಿಂದ ಪದೇ ಪದೇ ಈ ಒಂದು ಸಂಖ್ಯೆಯನ್ನು ನೋಡೋದ್ರಿಂದ ಆ ಒಂದು ಸಂಖ್ಯೆಯ ಶಕ್ತಿಯಿಂದ ನಿಮ್ಮಲ್ಲಿ ಒಂದು ಹೊಸ ರೀತಿಯಾದಂಥ ಆಲೋಚನೆಗಳು ಹಾಗೂ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು. ಹಾಗೂ ಈ ಒಂದು ಸಂಖ್ಯೆಯನ್ನು ನೀವು ದೇವರ ಮನೆಗಳಲ್ಲಿ ಬರೆದು ಪೇಪರ್ನಲ್ಲಿ ಬರೆದು ಆ ಒಂದು ದೇವರ ಮನೆ ಗೋಡೆಗೆ ಅಂಟಿಸಿ ಪ್ರತಿನಿತ್ಯ ಹೇಳೋದ್ರಿಂದ ಅಥವಾ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದಲೂ ಕೂಡ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗುತ್ತೆ. ಹಾಗೂ ಶುಕ್ರ ಗುರುವಿನ ಆಶೀರ್ವಾದವು ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಸಂಖ್ಯೆಯನ್ನು ನಿಮ್ಮ ಕೈಯಲ್ಲಿ ಬರೆದು ಪದೇ ಪದೇ ಹೇಳೋದ್ರಿಂದಲೂ ನೋಡೋದ್ರಿಂದಲೂ ಕೂಡ ಆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ನಿಮ್ಮ ಕನಸುಗಳನ್ನು ನೆನಸಾಗಿಸಿಕೊಳ್ಳಲು ಈ ಒಂದು ಸಂಖ್ಯೆ ನಿಮಗೆ ಸಹಾಯಕವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಪರಮೇಶ್ವರನ ಹಾಗೂ ಈಶ್ವರನ ಸ್ವರೂಪವಾಗಿರ್ತಕ್ಕಂಥ ಈ ಒಂದು ಸಂಖ್ಯೆಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಬಳಸೋದ್ರಿಂದ ಆ ಒಂದು ಶಿವನ ಅನುಗ್ರಹವನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ಯಾವುದೇ ಸಂಖ್ಯೆಗಳು ಪದೇ ಪದೇ ಹೇಳೋದ್ರಿಂದ ಅದು ಮಂತ್ರದಷ್ಟೇ ಫಲವನ್ನು ನಮಗೆ ನೀಡ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಸರಳವಾಗಿ ನಾವು ಈ ಒಂದು ಸಂಖ್ಯೆಗಳನ್ನು ಬಳಸೋದ್ರಿಂದ ನಮ್ಮ ಜೀವನದಲ್ಲಿ ಅಗಾಧವಾದಂಥ ಬದಲಾವಣೆಗಳನ್ನು ತರಬಹುದು ಸ್ನೇಹಿತರೆ. ಇವತ್ತಿನ ದಿನ ಸರಳವಾಗಿ ನಾವು 786 ಯಾವ ರೀತಿಯಾಗಿ ಬಳಸಬಹುದು ಮತ್ತು ಅದರ ಶಕ್ತಿಯ ಬಗ್ಗೆ ಸರಳವಾಗಿ ತಿಳಿದಿದ್ದೇವೆ. ಇದೇ ರೀತಿಯಾದ ಇನ್ನು ಹಲವಾರು ಅದ್ಭುತ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.